ಪ್ರತಿನಿತ್ಯ ರೈತರು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ರೈತರಿಗೆ ನೋಟಿಸ್ ನೀಡಬಾರದು, ಜೊತೆಗೆ ರೈತರ ಫೋಟೋಗಳನ್ನ ಹಾಕಬಾರದು ಅಂತ ಬ್ಯಾಂಕ್ಗಳಿಗೆ ಸರ್ಕಾರ ಸೂಚನೆ ಕೂಡ ನೀಡಿದೆ. ಆದರೆ ಹಾವೇರಿಯ ಎಸ್ಬಿಐ ಬ್ಯಾಂಕ್ನಲ್ಲಿ ಸಾಲ ಮರುಪಾವತಿ ಮಾಡದ ರೈತರ ಫೋಟೋಗಳನ್ನ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ರು. ಇದರಿಂದ ಆಕ್ರೋಶಗೊಂಡ ರೈತರು ಬ್ಯಾಂಕಿನ ಒಳಗೆ ನುಗ್ಗಿ ಪ್ರತಿಭಟನೆ ಮಾಡಿದ್ರು. ನೋಟಿಸ್ ಬೋರ್ಡ್ಗೆ ಹಾಕಿದ ರೈತರ ಫೋಟೋಗಳನ್ನ ತೆಗೆಯುವಂತೆ ಆಗ್ರಹಿಸಿ ಬ್ಯಾಂಕ್ನ ಒಳಗೆ ಧರಣಿ ಮಾಡಿದ್ರು. ರೈತರ ಪ್ರತಿಭಟನೆಗೆ ಮಣಿದ ಬ್ಯಾಂಕ್ ಸಿಬ್ಬಂದಿ ಫೋಟೋ ತೆಗೆದ ಬಳಿಕ ರೈತರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿವರೆಗೂ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ನಾವು ಏನಾಗಿತ್ತಿಲ್ಲ ನಾವೇನ್ ಬಂದು ಕೇಳಿದ್ವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿರೋದು. ಸುರೇಶ್, ಎಷ್ಟು ಬಡ್ಕೊಂಡ್ರೂ ಕೂಡ ಬುದ್ಧಿ ಬರಲ್ವಾ ಅಧಿಕಾರಿಗಳಿಗೆ ಅನ್ನೋದಕ್ಕೆ ಮತ್ತೊಮ್ಮೆ ಎಸ್ಬಿಐ ಬ್ಯಾಂಕ್ನ ಅಧಿಕಾರಿಗಳು ಮಾಡಿರೋ ಎಡವಟ್ಟು ಸಾಕ್ಷಿ ಆಗ್ತಾ ಇರೋದು. ಯಾಕಾಗಿ ರೈತರ ಫೋಟೋ ಹಾಕಿದ್ರು, ಏನ್ ಹೇಳ್ತಾರೆ ಬ್ಯಾಂಕ್ ಅಧಿಕಾರಿಗಳು ಈ ಬಗ್ಗೆ? ಸ್ಮಿತಾ, ಏನಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಪ್ರತಿನಿತ್ಯ ರೈತನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಸಾಕಷ್ಟು ಸೂಚನೆಗಳು ನೀಡಿದೆ. ರೈತರಿಗೆ ಸಾಲ ಮರುಪಾವತಿ ಮಾಡದಂತೆ ಬ್ಯಾಂಕ್ಗಳಿಂದ ನೋಟಿಸ್ ನೀಡಬಾರದು, ಜೊತೆಗೆ ರೈತರ ಏನು ಬಾಕಿ ಫೋಟೋಗಳಿವೆ, ಫೋಟೋಗಳನ್ನ ನೋಟಿಸ್ ಬೋರ್ಡ್ಗೆ ಹಾಕಬಾರ್ದು ಅಂತ ಹೇಳಿ ಸರ್ಕಾರ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದೆ. ಇಷ್ಟಾದ್ರೂ ಕೂಡ ಅಧಿಕಾರಿಗಳ ಮಾತನ್ನ ಎಲ್ಲೋ ಒಂದ್ ಕಡೆ ಬ್ಯಾಂಕ್ ಅಧಿಕಾರಿಗಳು ಅದನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ನಮ್ಗೆ ಇಷ್ಟ ಬಂದಂತೆ ಮನ ಬಂದಂತೆ ವರ್ತನೆ ಮಾಡ್ತವೆ. ಇದರ ಪರಿಣಾಮವಾಗಿ ಹಾವೇರಿ ಜಿಲ್ಲೆಯಾಗಿ ಇದುವರೆಗೆ ಸುಮಾರು 17 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಕೂಡ ಬ್ಯಾಂಕ್ನವರಿಗೆ ಸೂಚನೆ ಕೊಟ್ಟಿದ್ದಾರೆ. ಇದಾದಾಗ್ಲೂ ಕೂಡ ಹಾವೇರಿ ಎಸ್ಬಿಐ ಬ್ಯಾಂಕ್ನಲ್ಲಿ ಸಾಲ ಮರುಪಾವತಿ ಮಾಡದೇ ಇರುವ ರೈತರ ಫೋಟೋಗಳನ್ನ ನೋಟಿಸ್ ಬೋರ್ಡ್ಗೆ ಹಾಕಲಾಗಿತ್ತು. ಇದರಿಂದ ಆಕ್ರೋಶಗೊಂಡಂತಹ ರೈತರು ಎಸ್ಬಿಐ ಬ್ಯಾಂಕ್ನ ಒಳಗಡೆ ನುಗ್ಗಿ ಪ್ರತಿಭಟನೆ ಮಾಡಿದ್ದಾರೆ. ಆ ಫೋಟೋಗಳನ್ನ ತೆರವುಗೊಳಿಸಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊತ್ತು ಕಾಲ ಆ ಬ್ಯಾಂಕ್ನ ಮ್ಯಾನೇಜರು ಫೋಟೋಗಳನ್ನು ತೆಗೆಯೋದಕ್ಕೆ ಮುಂದಾಗಿರ್ಲಿಲ್ಲ. ಕೊನೆಗೆ ರೈತರು ಯಾವಾಗ ಆ ಫೋಟೋ ತೆಗೆಯಲವರೆಗೂ ನಾವು ಹೋಗುದಿಲ್ಲ ಅಂತ ಧರಣಿಯನ್ನು ಮುಂದುವರಿಸ್ತಾರೆ. ಆ ಬಳಿಕ ಮ್ಯಾನೇಜರ್ ಫೋಟೋವನ್ನ ತೆಗೆದಿರುವಂತದ್ದು ಇಲ್ಲಿ ಒಂದ್ ಕಡೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಎದ್ದು ತೋರಿಸ್ತಾ ಇರುವಂತದ್ದು. ಕಟ್ಟುನಿಟ್ಟಾಗಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಬ್ಯಾಂಕ್ನವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಯಾವುದೋ ಜಿಲ್ಲಾಡಳಿತ ಇಲ್ಲಿ ಮುಂದಾಗದೇ ಇರುವಂತದ್ದು ಬ್ಯಾಂಕ್ನವರ ಈ ರೀತಿ ವರ್ತನೆಗೆ ಕಾರಣ ಅಂತಾನೆ ಹೇಳ್ಬಹುದು ಸ್ಮಿತಾ. ಎಸ್, ರೈತರೇ ಬರಬೇಕು, ಬ್ಯಾಂಕ್ ಒಳಗೆ ನುಗ್ಬೇಕು, ಪ್ರತಿಭಟನೆ ಮಾಡಬೇಕು, ಅದಾದ ಬಳಿಕ ಫೋಟೋವನ್ನ ತೆಗೆದಿರೋದು ಬ್ಯಾಂಕ್ ಅಧಿಕಾರಿಗಳು. ಹಾಗಾದ್ರೆ ಈ ಬ್ಯಾಂಕ್ ಅಧಿಕಾರಿಗಳಿಗೆ ಸರ್ಕಾರದ ಆದೇಶ ತಲುಪ್ತಾನೆ ಇಲ್ವಾ, ಅದ್ರ ಬಗ್ಗೆ ಗಮನನೇ ಕೊಡ್ತಿಲ್ವಾ ಅಂತ ಹೇಳಿ? ಸ್ಮಿತಾ, ಇಲ್ಲಿ ಏನಂತಂದ್ರೆ ಒಂದ್ ಕಡೆ ಸರ್ಕಾರ ಈಗಾಗಲೇ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಈ ಒಂದು ಚರ್ಚೆ ಆಗಿದೆ. ಯಾದಗಿರಿ ಪ್ರಕರಣಗಳಾದಾಗ ಸ್ವತಃ ಮುಖ್ಯಮಂತ್ರಿಗಳೇ ಅಲ್ಲಿ ಆದೇಶವನ್ನು ಮಾಡುವಂತದ್ದು ಕೂಡ ನೋಡಬಹುದು. ಅದೇ ರೀತಿ ಬಳಿಕ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಆದೇಶ ಮಾಡಿದೆ. ಜಿಲ್ಲಾಧಿಕಾರಿಗಳು ಕೂಡ ಬ್ಯಾಂಕ್ನವ್ರನ್ನ ಕರೆಸಿ ಮಾಹಿತಿ ನೀಡಿದ್ದಾರೆ, ಸಭೆ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಬ್ಯಾಂಕ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇಷ್ಟಾದ್ರೂ ಕೂಡ ಬ್ಯಾಂಕ್ ಮ್ಯಾನೇಜರ್ಗಳು ತಮ್ಮ ವರ್ತನೆಯನ್ನ ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಈ ರೀತಿ ಸೂಚನೆಗಳು ಕೊಟ್ಟ ಬಳಿಕವೂ ಕೂಡ ಯಾವ ಬ್ಯಾಂಕ್ನವರು ಈ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತ ಬ್ಯಾಂಕ್ಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಅಂದಾಗ್ಲೇ ಬಹುಶಃ ಬ್ಯಾಂಕ್ನವರ ಈ ರೀತಿಯ ಒಂದು ವರ್ತನೆ ಪುನರಾವರ್ತನೆ ಆಗದಂತೆ ತಡೆಗಟ್ಟಬಹುದು ಸ್ಮಿತಾ. ಸುರೇಶ್, ಜೊತೆಗೆ ರೈತ ಸಂಘದವರು ಹೋರಾಟವನ್ನ ಮಾಡಿದ್ದು, ಅವರೇನು ಹೇಳಿದ್ರು ಈ ಪ್ರಕರಣದ ಬಗ್ಗೆ? ಸ್ಮಿತಾ, ಈಗ ರೈತ ಸಂಘದವರು ಹೋರಾಟವನ್ನು ಮಾಡಿದ್ದಾರೆ. ನಿನ್ನೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ರೈತರ ಫೋಟೋಗಳನ್ನ ಹಾಕೋದಾಗ್ಲಿ ಅಥವಾ ಅವರಿಗೆ ನೋಟಿಸ್ ನೀಡುವಂತ ಕೆಲಸಗಳು ಮಾಡಬಾರ್ದು. ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು 17 ರೈತರು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಈ ರೀತಿಯ ಪ್ರಕರಣಗಳನ್ನ ಮತ್ತೆ ಮರುಕಳಿಸಂತೆ ನೋಡ್ಕೊಳ್ಳಿ. ಖಂಡಿತ ಮುಂದಿನ ದಿನಗಳ ರೈತ ಸದೃಢವಾದ ಬಳಿಕ ಖಂಡಿತವಾಗಿ ಸಾಲ ಮರುಪಾವತಿ ಮಾಡ್ತಾನೆ. ಆದ್ರೆ ಫೋಟೋಗಳನ್ನ ಹಾಕಿ ಅವರ ಮಾನ ಹರಾಜು ಹಾಕುವಂತ ಕೆಲಸವನ್ನು ಮಾಡಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನ ಒಂದ್ ವೇಳೆ ಈ ರೀತಿ ಪುನರಾವರ್ತನೆ ಆದ್ರೆ ಮುಂದಿನ ದಿನಗಳಲ್ಲಿ ಬ್ಯಾಂಕಿಗೆ ನುಗ್ಗಿ ಉಗ್ರ ಸ್ವರೂಪದ ಹೋರಾಟ ಮಾಡುವ ಒಂದು ಎಚ್ಚರಿಕೆಯನ್ನ ರೈತ ಸಂಘದವರು ನೀಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನನಗೆ ನಿಮಗೆ ಏನಾದ್ರು